ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಕೆಲಸ ಬಿಜೆಪಿ ಅಧ್ಯಕ್ಷರಿಂದ ನಡೆಯುತ್ತಿದ್ದು, ಸಣ್ಣ ವಯಸ್ಸಿನಲ್ಲಿ ವಿಜಯೇಂದ್ರ ಅವರಿಗೆ ಅಧಿಕಾರ ಸಿಕ್ಕಿರುವುದು ಶ್ಲಾಘನೀಯ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರಿನಲ್ಲಿ ಸೋಮವಾರ ಆಯೋಜಿಸಿದ್ದ ಗ್ರಾಮ ಪರಿಕ್ರಮ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಾಲನೆ ನೀಡಿದ್ರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, 2 ದಿನದಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದ್ದು ರಾಜ್ಯಾಧ್ಯಕ್ಷರ ಆಗಮನದಿಂದ ಸಂತಸವಾಗಿದೆ ಎಂದರು. ಹೈನುಗಾರಿಕೆ ಮತ್ತು ಕೃಷಿ ನಮಗೆ 2 ಕಣ್ಣುಗಳು. ಮೆಗಾ ಡೈರಿ ಇಲ್ಲಿಗೆ ಬರಬೇಕಾದ್ರೆ ಬಿಎಸ್ವೈ ಕಾರಣ, ಮೆಡಿಕಲ್ ಕಾಲೇಜು ಇಲ್ಲಿಗೆ ಬರಬೇಕಾದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಕಾರಣ. ಯಡಿಯೂರಪ್ಪ ನಾಯಕತ್ವ ನೆಚ್ಚಿ ಅವರ ಬೆಂಬಲಕ್ಕೆ ನಿಂತೆ ಅವರ ಮಗ ವಿಜಯೇಂದ್ರ ಅವರಿಗೂ ಸಹಕಾರ ನೀಡಲಿದ್ದೇನೆ ಎಂದು ಭರವಸೆ ನೀಡಿದ್ರು. ಇವತ್ತು ನಮ್ಮ ಮಾನ್ಯ ಯಡಿಯೂರಪ್ಪನವರನ್ನ ನಾವು ತಿಳ್ಕೊಳ್ಳೇಬೇಕು. ಈ ಜಿಲ್ಲೆಯ ಜನತೆ, ರೈತರು ವಿಶೇಷವಾಗಿ ಇವತ್ತು ಹೈನುಗಾರಿಕೆ ಮತ್ತು ಇವತ್ತು ನಮ್ಮ ತೋಟಗಾರಿಕೆ ಇವೆರಡೂ ಕೂಡ ರೈತರ ಪಾಲಿಗೆ ನಮ್ಮ ಜಿಲ್ಲೆಯಲ್ಲಿ 2 ಕಣ್ಣುಗಳಿದ್ದಂಗೆ. ಇವತ್ತು ಈ ಜಿಲ್ಲೆಯಲ್ಲಿ ಮೆಗಾ ಡೈರಿ ಸ್ಥಾಪನೆ ಆಗಬೇಕು ಅಂತಂದ್ರೆ ಅದಕ್ಕೆ ಮೂಲಭೂತವಾಗಿ ನಮ್ಮ ಮಾನ್ಯ ಯಡಿಯೂರಪ್ಪನವರನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಇದರ ಜೊತೆಗೆ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಈ ಜಿಲ್ಲೆಗೆ ಕೊಟ್ಟಿದ್ದು ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಅಂತ ನಾವು ಯಾರು ಕೂಡ ಮರಿಬಾರದು. ಹಾಗಾಗಿ ಇವತ್ತು ಬಹಳ ನನಗೆ ವೈಯಕ್ತಿಕವಾಗಿ ಸಂತೋಷ ಆಗಿದೆ. ಅವರ ತಂದೆಯವರ ಕ್ಯಾಬಿನೆಟ್ ನಲ್ಲಿ ಅತ್ಯಂತ ಕಿರಿಯ ಸಚಿವನಾಗಿ ನಾನು ಹೆಗಲು ಕೊಟ್ಟು ಕೆಲಸ ಮಾಡುವಂತ ಅವಕಾಶ ಬಂದಿತ್ತು. ಇವತ್ತು ಮತ್ತೆ ಅವರ ಸುಪುತ್ರರಾಗಿರ್ತಕ್ಕಂಥ ವಿಜೇಂದ್ರರವರಿಗೂ ಕೂಡ ಅದೇ ರೀತಿಯ ಸಹಕಾರವನ್ನ ಹೆಗಲು ಕೊಟ್ಟು ಕೆಲಸ ಮಾಡ್ತೇನೆ ಅಂತ ಹೇಳಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಮೋದಿ ಕೊಟ್ಟ ಅಕ್ಕಿಯ ಪ್ರಚಾರದ ಲಾಭ ಕಾಂಗ್ರೆಸ್ ಪಡೀತಿದೆ. ರೈತರ ಸಹಾಯಧನ ಕಾಂಗ್ರೆಸ್ನವರು ಕಿತ್ತುಕೊಂಡ್ರು. ಹಿಂದುಳಿದ ಕಲ್ಯಾಣ ನಿಧಿ ಹಗಲು ದರೋಡೆ ಮಾಡಿದ್ದಾರೆ. ದಲಿತ ಮುಖಂಡರೇ ಏನು ಮಾಡ್ತಿದ್ದೀರಿ ಎಂದು ಸುಧಾಕರ್ ಪ್ರಶ್ನಿಸಿದ್ರು. ಇದರ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರ ಕಿತ್ತಾಕಿದ್ದೀನಿ ಅಂತ ನನ್ನ ವಿರುದ್ಧ ತನಿಖಾ ಕಮಿಷನ್ ಹಾಕಿದ್ದೀರಿ, 3 ಕಮಿಷನ್ ಹಾಕಿದ್ದೀರಿ, ಇನ್ನು 4 ಕಮಿಷನ್ ಹಾಕಿ ಈ ತನಿಖೆ ಮಾಡಿಸಿ ಎಂದು ಸವಾಲು ಹಾಕಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಯಾರ ಉದ್ಧಾರವಾಗಿದೆ, ಕುರ್ಚಿಗಾಗಿ ಸುಳ್ಳು ಹೇಳ್ತೀರಾ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಭಾಷಣದುದ್ದಕ್ಕೂ ಕಾಂಗ್ರೆಸ್ ಮತ್ತು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಇವತ್ತು ಗರೀಬ್ ಕಲ್ಯಾಣ್ ಯೋಜನೆ 4 ವರ್ಷದಿಂದ 10 ಕೆಜಿ ಅಕ್ಕಿಯನ್ನು ಕೊಟ್ಟು ಕೋವಿಡ್ ಬಂದಂತಹ ದುಸ್ಥಿತಿಯಲ್ಲಿ ಅಂತಹ ಒಂದು ಕಾಲದಲ್ಲಿ ನಾಳೆ ಏನು ಅಂತ ಯಕ್ಷ ಪ್ರಶ್ನೆ ಆದಂತ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಯಾರು ಕೂಡ ಈ ದೇಶದಲ್ಲಿ ಬಡವರು ಮಲಗಬಾರದು, ಹೊಟ್ಟೆಗೆ ಊಟ ಇಲ್ದಿರ ಮಲಗಬಾರದು ಅಂತೇಳಿ ಅಕ್ಕಿಯನ್ನ 10 ಕೆಜಿ ಅಕ್ಕಿಯನ್ನ ಕೊಟ್ಟಿದ್ರು. ಇವತ್ತು ಕೂಡ ಕೊಡ್ತಾ ಇದ್ದಾರೆ, ಇನ್ನೂ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೆಂದೂ ಕೂಡ ದಿನನಿತ್ಯ ನಾನನ್ನ ಭಾಗ್ಯ ಕೊಟ್ಟೆ ಅಂತ ಹೇಳಿ ಒಂದು ದಿವಸಕ್ಕೂ ಹೇಳಿದಾರ. ಅಕ್ಕಿ ಅನ್ನಭಾಗ್ಯನೇ ಕೊಡದಂತ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ತಾನೇ 29 ರೂಪಾಯಿಗೆ ಮತ್ತೆ ಅಧಿಕ ಅಕ್ಕಿಯನ್ನ 1 ಕೆಜಿ ಅಕ್ಕಿಯನ್ನ ಎಲ್ಲ ಜನರಿಗೆ ಕೊಡ್ತೀವಿ ಅಂತ ಹೇಳಿ ಇಡೀ ದೇಶದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. 2ನೇ ಘನ ಕಾರ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನಪ್ಪ, ಆ ಸ್ಕಾಲರ್ಶಿಪ್, ರೈತರ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿದ್ರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ. ಇವರು ರೈತರ ಬಗ್ಗೆ ಮಾತಾಡ್ತಾರೆ, ಪರಿಶಿಷ್ಟ ಜಾತಿಯ ಬಡವರ ಬಗ್ಗೆ ಮಾತಾಡ್ತಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.